ಇದೇ ಜನವರಿ 1 ಇಂದ ನಾನು ಒಂದು ಚಾಲೆಂಜ್ ತಗೊಂತಾ ಇದ್ದೀನಿ, 60 days ಡೈಲಿ ವ್ಲಾಗ್ಸ್ ಅಂತ. ಜನವರಿ 1 ಇಂದ ಫೆಬ್ರವರಿ 28 ವರೆಗೂ ಡೈಲಿ ವ್ಲಾಗ್ಸ್ ರೆಗ್ಯುಲರ್ ಆಗಿ ಬರುತ್ತೆ. ಶುಕ್ರವಾರ ಬೆಳಗ್ಗೆ ಅಮ್ಮ ಪೂಜೆ ಮಾಡಿದ್ರು, ಈ ಕಡೆ ನೋಡ್ರೆ ವೆಂಕಟರಮಣ ಸ್ವಾಮಿ ಕಾಣಿಸಿದ್ರು. ನನ್ಗೆಲ್ಲೋ ತಿರುಪತಿಗೆ ಹೋಗ್ಬೇಕು ಅಂತ ಅನ್ಸ್ತು. ಸೊ ಬ್ಯಾಕ್ ಮಾಡ್ಕೊಂಡು ಸೀದಾ ನಾವು ತಿರುಪತಿ ಕಡೆ ಹೊರಟ್ವಿ. ಹೋಗೋ ದಾರಿಯಲ್ಲಿ ಒಂದ್ ಕಡೆ ಊಟ ಮಾಡ್ಕೊಂಡು ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ಬೇಕಾದ್ರೆ ಬೆಳಕಿತ್ತು, ಬಟ್ ರೀಚ್ ಆಗೋ ಅಷ್ಟರಲ್ಲಿ ಕತ್ಲಾಗೋಗಿತ್ತು. ಹಂಗೋ ಹಿಂಗೋ ಬಾಧ ಬಿದ್ದು 3 hour ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಟಿಕೆಟ್ ತಗೊಂಡು ಅಲ್ಲಿಂದ ಸೀದಾ ಮೇಲೆ ತಿರುಪತಿ ಹತ್ರ ಹೋದ್ವಿ. ಈ ಕ್ಯೂ ನೋಡ್ತಿದ್ರೆ ನೀವು ದರ್ಶನಕ್ಕೆ ಅನ್ಕೋಬಹುದು, ಬಟ್ ಇದು ಜಸ್ಟ್ ರೂಮ್ ಮಾತ್ರನೇ. ತಿರುಪತಿಯಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ವೀಕೆಂಡ್ ಆಗಿರೋದ್ರಿಂದ ರಶ್ ತುಂಬಾನೇ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ರೂಮ್ ಬುಕ್ ಮಾಡಿದ್ದು 8 ಗಂಟೆಗಾದ್ರೆ ನಮಗೆ ರೂಮ್ ಅಲಾಟ್ ಆಗಿದ್ದು 11:30ಗೆ. ಯಾರಾದ್ರೂ ದರ್ಶನಕ್ಕೆ ಟಿಕೆಟ್ ಇಲ್ಲ ಅಂದ್ರೆ ಅವ್ರಿಗೆ 24 ಗಂಟೆ ಆದ್ರೂ ದರ್ಶನ ಆಗಲ್ಲ ಅನ್ನೋ ಒಂದು ಮಾತು ಎಲ್ಲ ಕಡೆ ಓಡಾಡ್ತಾ ಇತ್ತು. ಬೆಳಗಿನ ಜಾವ 3 ಗಂಟೆಗೆ ನಮ್ ದರ್ಶನ ಇತ್ತು. ನಮ್ಗೆ ಒಂದ್ 3 hours ಅಲ್ಲೇ ದರ್ಶನ ಮುಗೀತು. ಸೊ ದರ್ಶನ ಎಲ್ಲ ಮುಗಿದ್ಮೇಲೆ ಅಲ್ಲಿಂದ ಸೀದಾ ಜಾಗ ಬಿಟ್ಟು ತಿರುಪತಿಗೆ ಬಂದು ದೇವ್ರೇ ಎಲ್ಲ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ನಾ ಏನ್ ಮಾಡ್ದೆ